ಗಣಾಧಿಪತಿಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಜುಲೈ 13ರಿಂದ ನವೆಂಬರ್ 28ರವರೆಗೆ ಶನಿ ಪರಮಾತ್ಮರ ಹಿಮ್ಮುಖ ಚಲನೆಯಿಂದ ಈ ವಕ್ರಗಮನ ಸಂಚಾರದಿಂದ ಯಾವ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕರ್ಮಕಾರಕ ಧರ್ಮಪಾಲಕ ಆಗಿರುವಂತಹ ಶನಿ ಪರಮಾತ್ಮರು ಈಗ ತನ್ನ ಸ್ಥಾನವೊಂದ ಅಂದರೆ ತಾನಿರುವಂತಹ ಸ್ಥಾನದಿಂದ ಹಿಂದೆ ಇರುವಂತಹ ರಾಶಿಯ ಫಲಗಳನ್ನು ಕೂಡ ನೀಡ್ತಾ ಇರ್ತಾರೆ. ಆದ್ದರಿಂದ ಏನಾಗುತ್ತೆ, ಇಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನಗಳು ಮಾಡಿ ವಿಫಲರಾಗಿರುವಂತಹ ಸಂದರ್ಭಗಳಲ್ಲಿ ಏನಾದರೂ ಮುಖ್ಯವಾದ ವಿಷಯಗಳಲ್ಲಿ ಆತಂಕಗಳು ಬಂದು ಅಥವಾ ಆರಂಭದಲ್ಲೇ ಅರ್ಧಪೂರ್ಣದಲ್ಲೇ ನೀವು ಕೈ ಬಿಟ್ಟಿರುವಂತಹ ಸಂದರ್ಭಗಳಾಗಿರ್ಬೋದು ಅಥವಾ ಫೇಲ್ಯೂರ್ಸ್ ಆಗಿರುವಂತಹ ಆಗಿರಬಹುದು. ಈ 138 ದಿನಗಳ ಕಾಲ ಈ ಶನಿ ಪರಮಾತ್ಮ ಮಂದಗಮನ ಆಗಿರೋದ್ರಿಂದ ಇವರು ಅಂದರೆ ನಡೆದಿರುವಂತಹ ಫಲಗಳನ್ನು ಎಗೇನ್ ಲೈಕ್ ಎಕ್ಸಾಮಲ್ಲಿ ಫೇಲ್ ಆದರೆ ಒನ್ ಮೋರ್ ಅಟೆಂಪ್ಟ್ ಕೊಡ್ತಾರೆ, ಅಂದರೆ ಮತ್ತೆ ಪ್ರಯತ್ನ ಮಾಡಿ ಇದರಿಂದ ಸಕ್ಸಸ್ ಆಗಿ ಆ ರೀತಿ ಮತ್ತೆ ಮರುಪ್ರಯತ್ನಗಳು ಮಾಡುವುದಕ್ಕೆ, ಆ ಮರುಪ್ರಯತ್ನಗಳಿಂದ ಮತ್ತೆ ಯಶಸ್ಸನ್ನು ಕಾಣುವುದಕ್ಕೆ ಈ ಹಿಮ್ಮುಖ ಚಲನೆ ಅನ್ನೋದು ರಾಶಿ ಅಂದರೆ ದ್ವಾದಶ ರಾಶಿಗಳಿಗೆ ಜಾತಕರಿಗೆ ಅನುಕೂಲವಾಗಿರುತ್ತೆ. ಈಗ ರವಿ ಅಧಿಪತಿಯಾಗಿರುವಂತಹ ಸಿಂಹರಾಶಿ ಜಾತಕರಿಗೆ ಈ ಹಿಮ್ಮುಖ ಚಾಲನೆ ಅನ್ನೋದು ಯಾವ ರೀತಿ ಯೋಗಕಾರಕವಾಗಿದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಒಂದು ರೀತಿಯಾಗಿ ಹೇಳುವುದಾದರೆ ಪರ್ಟಿಕ್ಯುಲರ್ ಆಗಿ ಏನಪ್ಪ ಸಿಂಹರಾಶಿಯವರಿಗೆ ಅದ್ಭುತ ಏಕಾದಶದಲ್ಲಿ ಗುರು ಸಂಚಾರ ಅದ್ಭುತ ವಿಷಯಗಳನ್ನು ನಡೆಯುತ್ತೆ, ಅದ್ಭುತವಾಗಿ ಯೋಗಗಳ ಸಿದ್ಧಿಯಾಗುತ್ತೆ. ಗುರುಬಲ ಏಕಾದಶ ಭಾವದಲ್ಲಿ ಎದುರೇ ಇರಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಏನಾಗಿದೆ, ಮಾರ್ಚ್ 29ರಿಂದ ಶನಿ ಪರಮಾತ್ಮ ಅಷ್ಟಮ ಭಾವ ಫಲಗಳನ್ನು 8ನೇ ಮನೆಯಲ್ಲಿರುತ್ತಾ ಅಷ್ಟಮ ಭಾವ ಫಲಗಳನ್ನು ನೀಡ್ತಾ ಇದ್ದಾರೆ. ಯಾವುದೇ ಗ್ರಹ, ಅದರಲ್ಲೂ ಪಾಪಗ್ರಹ ಅಷ್ಟಮ ಸ್ಥಾನದಲ್ಲಿದ್ದರೆ ಕೆಲವೊಂದು ಪ್ರತಿಕೂಲ ಫಲಗಳಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮುಖ್ಯವಾಗಿ ಈ ಅಷ್ಟಮ ಭಾವ ಫಲಗಳನ್ನು ನಾವು ಒಮ್ಮೆ ಗಮನದಲ್ಲಿ ಇಟ್ಕೊಳ್ಳೋ ನೋಡುವುದಾದರೆ, ಈ ಅಷ್ಟಮ ಗ್ರಹ ಸಂಚಾರದ ಫಲಗಳನ್ನು ನಾವು ನೋಡುವುದಾದರೆ, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಈ ಕೆಲವೊಂದು ವಿಷಯಗಳಲ್ಲಿ ಅಂದ್ಕೊಂಡಿರೋ ಮಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ. ಮುಖ್ಯವಾಗಿ ಏನಾದರೂ ಒಳ್ಳೇದು ಮಾಡೋಣ ಅನ್ನುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ವಿಷಯಕ್ಕೆ ಕೈ ಹಾಕೋಣ, ಒಳ್ಳೆ ಅನ್ನೋ ಪ್ರತಿ ವಿಷಯದಲ್ಲಿ ಪ್ರತಿ ಪ್ರಯತ್ನದಲ್ಲಿ ಕೂಡ ನಿಮಗೆ ಕೆಟ್ಟದ್ದು ಎದುರಾಗ್ತಾ ಇರುತ್ತೆ. ಯಾರಾದರೂ ಒಳ್ಳೆಯದು ಹೇಳಿದ್ರು, ಒಳ್ಳೆಯ ವಿಷಯಗಳು ಹೇಳಿದ್ರು ಅದು ನಿಮಗೆ ಕೆಟ್ಟದಾಗಿ ಪ್ರಭಾವವನ್ನು ಫಲಗಳನ್ನು ರಿಟರ್ನ್ ನಿಮಗೆ ಹೊಡಿತಾ ಇರುತ್ತೆ. ಈ ರೀತಿ ಅಷ್ಟಮ ಶನಿ ಪ್ರಭಾವ ಹೊಂದಿರ್ತಾ ಇರುವಂತಹ ವ್ಯಕ್ತಿಗಳಿಗೆ ಈಗ ನಡೀತಾ ಇರುವಂತಹ ಹಿಮ್ಮುಖ ಚಾಲನೆಯಿಂದ ಅಷ್ಟಮ ಭಾವದಿಂದ ಶನಿ ಪರಮಾತ್ಮರು ಸಪ್ತಮಕ್ಕೆ ಬರ್ತಾರೆ. ಓಕೆ, ಆಲ್ರೆಡಿ ಸಪ್ತಮದಲ್ಲಿ ಮೇ 18ರಿಂದ ರಾಹು ಸೆಟ್ಲಾಗಿದ್ದಾರೆ. ಅಲ್ಲಿ ಸಪ್ತಮದಲ್ಲಿ ರಾಹು ಇದ್ದರೆ ಏನಾಗುತ್ತೆ, ನಿಮ್ಮ ವೈವಾಹಿಕ ಜೀವನದಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಪಾಲುದಾರಿಕೆ ವ್ಯವಹಾರಗಳಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ಬೆಳವಣಿಗೆಗೆ ಆತಂಕಗಳನ್ನು ಸೃಷ್ಟಿಸುತ್ತಾ ನಿಮ್ಮ ಅಭಿವೃದ್ಧಿಗೆ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಈ ಅಂದರೆ ಕೆಲವೊಂದು ಡಿಸ್ಟ್ರಾಕ್ಷನ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ಕುತಂತ್ರಗಳನ್ನು ಪನ್ನಾಗಗಳನ್ನು ಬೆರೆಸುತ್ತಾ ಮುಖ್ಯವಾಗಿ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಹಳ್ಳ ತಗೊಳ್ತಿರ್ತಾರೆ ಅಂತಾನು ಹೇಳಬಹುದು. ಅಂದರೆ ನೀವು ಡೆವಲಪ್ ಆಗ್ದಂಗೆ, ನೀವು ಬೆಳವಣಿಗೆ ಆಗ್ದಂಗೆ ಕೆಲವೊಂದು ವಿಷಯಗಳಲ್ಲಿ ಅಡ್ಡ ಬೀಳ್ತಾ ಇರ್ತಾರೆ. ಅನ್ಪಾಪ್ಯುಲರ್ ಮಾಡಬೇಕಂತ ನೋಡ್ತಿರ್ತಾರೆ. ಬಂದಿರುವಂತಹ ಒಳ್ಳೆಯ ಹೆಸರನ್ನು ಅದನ್ನು ಯಾವುದೇ ರೀತಿಯಲ್ಲಿ ಡಿಫೇಮ್ ಮಾಡಬೇಕು, ಕಳಿಸ್ಬೇಕು ಅನ್ನುವಂತಹ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮ ಈ ಸಪ್ತಮ ಭಾವಕ್ಕೆ ಬಂದಿರುವಂತಹ ಕಾರಣದಿಂದ ಈ ರೀತಿ ವಿಷಯಗಳನ್ನು ತಡೀತಾರೆ. ಪರ್ಟಿಕ್ಯುಲರ್ ಆಗಿ
ಅವರು ಮಾಡುವಂತಹ ಕೆಲವೊಂದು ಸ್ಟ್ರಾಟಜೀಸ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ಆ ಫಲಗಳು ಆಗದಂಗೆ ಅವರಿಗೆ ರಿವರ್ಸಲ್ಲಿ ಮಾಡೋ ಥರ ಅವರ ಏನಿದೆಯೋ ಆ ಕುತಂತ್ರಗಳೇನಿದೆಯೋ ಮುಂದೆ ತಿಳ್ಕೊಂಡು ಸ್ವಲ್ಪ ಹುಷಾರಾಗೋದು ಅಥವಾ ನಿಜವಾದ ಬಣ್ಣ ಬಯಲಾಗೋದು, ಈ ರೀತಿ ಕೆಲವೊಂದು ವಿಷಯಗಳಿಂದ ನಿಮಗೆ ಎಚ್ಚೆತ್ಕೊಳ್ತೀರಾ. ಸ್ವಲ್ಪ ಇದು ಮಾಡಿಕೊಂಡು ಈ ಶನಿ ಪರಮಾತ್ಮರ ಅನುಕೂಲತೆಯಿಂದ ಅವರಿಗೆ ತಕ್ಕ ರೀತಿಯಲ್ಲಿ ಗುಣಪಾಠವನ್ನು ನೀಡುವಂತಹ ಇದಿರ್ತೀರ. ಇದೇ ಸಂದರ್ಭದಲ್ಲಿ ನೀವು ಹಿಂದಿನ ದಿನಗಳಲ್ಲಿ ಯಾವುದಾದ್ರೂ ಮುಖ್ಯವಾಗಿ ಒಂದು ಹುದ್ದೆಯನ್ನು ಕಳ್ಕೊಂಡಿದ್ರೂ ಅಥವಾ ತುಂಬ ದಿನಗಳಿಂದ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ಅಥವಾ ಸಾಮರ್ಥ್ಯಕ್ಕೆ ಅಥವಾ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಅನ್ನೋಂತಹ ರೀತಿಯಲ್ಲಿ ಕೆಲವೊಂದು ಅಶ್ಯೂರೆನ್ಸ್ ಕೊಡ್ತಾ ಇರ್ತಾರೆ. ಇಲ್ಲಪ್ಪ ಕೊಡ್ತೀನಿ, ಈ ಮಂತ್ ಮಾಡಿಸ್ಕೊಡ್ತೀನಿ, ನೆಕ್ಸ್ಟ್ ಮಂತ್ ಪ್ರಮೋಷನ್ ಮಾಡಿಸ್ಕೊಡ್ತೀನಿ, ನೆಕ್ಸ್ಟ್ ಲಿಸ್ಟಲ್ಲಿದೆ ಅಂತ ಹೇಳಿಬಿಟ್ಟು ಪ್ರಾಮಿಸ್ಗಳು ಮಾಡ್ತಾ ಈ ಅಶ್ಯೂರೆನ್ಸ್ ಆಶ್ವಾಸನೆಗಳು ಕೊಡ್ತಾ ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇರ್ತಾರೆ. ಬಟ್ ಅಂತಹ ವಿಷಯಗಳಿಗೆ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡುವುದು ಉತ್ತಮವಾಗಿರುತ್ತೆ. ಅದೇ ರೀತಿ ಏನಾದರೂ ಉದ್ಯೋಗ ಕಳ್ಕೊಂಡ್ರೂ ಈ ಸಂದರ್ಭದಲ್ಲಿ ಉದ್ಯೋಗ ಪ್ರಯತ್ನ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಯಾವುದಾದ್ರೂ ಹುದ್ದೆಗಳು ಕಳ್ಕೊಂಡ್ರೂ ಕೂಡ ಈ ಸಂದರ್ಭದಲ್ಲಿ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಏನಾದರೂ ಹುದ್ದೆಗೋಸ್ಕರ ಪ್ರಯತ್ನ ಮಾಡಿ ಪ್ರಮೋಷನ್, ಈ ರೀತಿ ಟ್ರಾನ್ಸ್ಫರ್ ಇತ್ಯಾದಿ ವಿಷಯಗಳಿಗೋಸ್ಕರ ಪ್ರಯತ್ನಗಳು ಮಾಡಿ ವಿಫಲವಾಗಿದ್ದರಲ್ಲಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅದೇ ಅಲ್ಲ, ಇನ್ ಕೇಸ್ ಏನಾದರೂ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ಅವಮಾನಗಳಾಗಿದ್ದಂತಹ ಸಂದರ್ಭಗಳಲ್ಲಿ ಈ ರೀತಿ ಕೆಲವೊಂದು ಹಿಂದಿನ ದಿನಗಳಲ್ಲಿ ಆಗಿರುವಂತಹ ಕೆಲವೊಂದು ಪ್ರತಿಕೂಲ ಫಲಗಳಿಗೆ ಈಗ ನೀವು ಮತ್ತೆ ಕೋರ್ಟ್ ಬೇರೆ ಕೋರ್ಟಲ್ಲಿ ಅಪೀಲ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಉನ್ನತಿ, ನಿಮ್ಮ ಅಭಿವೃದ್ಧಿಯಿಂದ ನಿಮ್ಮ ಪ್ರತ್ಯರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಕಣ್ಣು ಕುಕ್ಕುವ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಅಂದರೆ ನಿಮ್ಮ ಪ್ರಯತ್ನದಿಂದ ಈ ರೀತಿ ವಿಷಯಗಳು ಸಾಧ್ಯ ಆಗುವುದಕ್ಕೆ ಈ ಸಮಯ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಸಿಂಹರಾಶಿಯವನ್ನು ಅಂದರೆ ಕಳೆದಿರುವಂತಹ ಒಂದು 3-4 ವರ್ಷದಿಂದ ವಿವಾಹ ಸಂಬಂಧಗಳಲ್ಲಿ ತುಂಬ ಡಿಸಪಾಯಿಂಟ್ ಆಗ್ತಾ ಇದ್ದಾರೆ. ಇನ್ನೂ ವಿವಾಹ ಸಂಬಂಧಗಳು ಬರುತ್ತೆ, ಬಟ್ ಒಂದೂ ಸೆಟ್ ಆಗಲ್ಲ, ಜಾತಕ ಹೊಂದಾಣಿಕೆ ಆಗಲ್ಲ, ಆಲ್ಮೋಸ್ಟ್ ಆಪರ್ಚುನಿಟೀಸ್ ಬಂದು ಆಲ್ಮೋಸ್ಟ್ ಮುಗಿಯುತ್ತೆ ಅನ್ನೋ ಸಂದರ್ಭದಲ್ಲಿ ಏನೋ ಆತಂಕ. ಈ ರೀತಿ ವಿವಾಹ ಪ್ರಯತ್ನದಲ್ಲಿ ವಿಫಲರಾಗಿರುವಂತಹ ಸಿಂಹರಾಶಿ ಜಾತಕರಿಗೆ ಈ ಸಂದರ್ಭದಲ್ಲಿ ನಿಮಗೆ ಕೂಡಿ ಬರುವುದಕ್ಕೆ ಕೆಲವೊಂದು ವಿಷಯಗಳು ಅನುಕೂಲವಾಗುವುದಕ್ಕೆ ಈ 138 ದಿನಗಳಲ್ಲಿ ವಿವಾಹ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ವಿವಾಹ ಯೋಗ ಕೂಡಿ ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಮತ್ತೆ ನೀವೇನಾದರೂ ಪ್ರಯತ್ನ ಮಾಡಿದ್ರೆ ಅಥವಾ ಇಂದಿನ ದಿನಗಳಲ್ಲಿ ನೀವು ನೋಡಿರುವಂತಹ ಸಂಬಂಧ ಅವರು ಕೂಡ ಇನ್ನೂ ಯಾವುದೇ ರೀತಿಯಲ್ಲಿ ಮದುವೆ ಆಗದೆ ಅಥವಾ ಕೂಡಿ ಬರದೇ ಇರುವಂತಹ ಸಂದರ್ಭಗಳಲ್ಲಿ ಈಗ ಏನಾದರೂ ಮತ್ತೆ ಆ ವಿಷಯವನ್ನು ಹೇಳೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮತ್ತೆ ವಿವಾಹ ಸಂಬಂಧಗಳು ಕೂಡಿ ಬರೋದಕ್ಕೆ, ವಿವಾಹ ನಿಶ್ಚಯವಾಗುವುದಕ್ಕೆ, ಸಂಬಂಧಗಳನ್ನು ಮತ್ತೆ ಒಂದು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ಅಲ್ಲ, ಹಿಂದಿನ ದಿನಗಳಲ್ಲಿ ಮುಖ್ಯವಾಗಿ ಯಾವುದೋ ಒಂದು ಮನಸ್ತಾಪವನ್ನು ಆಗಿ ದಂಪತಿಗಳ ಮಧ್ಯೆ ಮನಸ್ತಾಪ ಆಗಿ ದೂರ ಇರುವಂತಹ ಈ ದಂಪತಿಗಳು ಕೂಡ ಮತ್ತೆ ಹೊಂದಾಣಿಕೆಯಿಂದ ತಮ್ಮ ಸಂಸಾರ ಜೀವನವನ್ನು, ದಾಂಪತ್ಯ ಜೀವನವನ್ನು ಪುನಃ ಆರಂಭಿಸಲು ಈ 138 ದಿನಗಳ ಕಾಲ ಹಿಮ್ಮುಖ ಚಾಲನೆ ಅನ್ನೋದು ತುಂಬ ಉಪಯುಕ್ತವಾಗಿರುತ್ತೆ. ಯಾಕಂದರೆ ಸಪ್ತಮದಲ್ಲಿ ರಾಹು ಈ ಕಡೆ ಈ ದಂಪತಿಗಳ ಮಧ್ಯೆ ಇಬ್ಬರಿಗೂ ಒಂದಾಗಬೇಕು ಅಂತ ಇರುತ್ತೆ. ಇಬ್ಬರಿಗೂ ಕೂಡ ಅಯ್ಯೋ ನಾವು ತಪ್ಪು ಮಾಡಿದ್ದೀವಿ, ಆ ತಪ್ಪುಗಳ ಬಗ್ಗೆ ಅರಿವು ಅನ್ನೋದಿರುತ್ತೆ. ಮಾತಾಡಿಸಿದ್ರೆ ಸಾಕು ಮತ್ತೆ ಒಂದಾಗೋಣ ಅನ್ನುವಂತಹ ಯೋಚನೆ ಇರುತ್ತೆ. ಆದರೆ ರಾಹು ಮಧ್ಯದಲ್ಲಿ ಒಬ್ಬ ವ್ಯಕ್ತಿನ, ಒಂದು ಶಕ್ತಿನ ಸೃಷ್ಟಿ ಮಾಡುತ್ತೆ. ಆ ವ್ಯಕ್ತಿ ಏನು ಮಾಡುತ್ತೆ, ಏಕೆ ಅವರೇ ಬಂದು ಹೇಳಲಿ, ಅವ್ರು ಬಂದು ಇದು ಮಾಡಿಕೊಳ್ಳಿ, ಈ ಕೆಲವೊಂದು ವಿಷಯಗಳನ್ನು ವಿಷ ತುಂಬಿರುವಂತಹ ಮಾತುಗಳಿಂದ ಇನ್ನೂ ದೂರ ಆಗಿರೋನ್ನ ಮತ್ತಷ್ಟು ದೂರ ಮಾಡೋದಕ್ಕೆ ಈ ರಾಹು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಸಿಂಹರಾಶಿಯವರು ಅಂದ್ರೇ ಎಷ್ಟು ಪ್ರಾಮಾಣಿಕರೋ, ಎಷ್ಟು ಕಠಿಣ ಮನಸ್ಸು ಹೊಂದಿರೋರೋ, ಅದೇ ರೀತಿ ಸ್ವಲ್ಪ ಇವರಿಗೆ ಸ್ವಾಭಿಮಾನ ಅನ್ಬೋದು, ಈಗೋ ಅನ್ಬೋದು, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದ್ದರಿಂದ ನಾನು ಯಾಕೆ ಮುಂದೆ ಹೋಗಿ ಹೇಳಬೇಕು, ಅವರೇ ಬರಲಿ, ಅವರೇ ಬಂದು ಕ್ಷಮಾಪಣೆ ಕೇಳಲಿ ಅನ್ನುವಂತಹ ಸಂದರ್ಭಗಳು ಈ ಸಿಂಹರಾಶಿ ಜಾತಕದವರು ಇರುತ್ತೆ. ಅವರಂದರೆ ಒಂದು ರೀತಿ ಒಂಡು ಸ್ವಭಾವ, ಕಠಿಣವಾಗಿರುವಂತಹ ಸ್ವಭಾವ. ಪ್ರೀತಿ ಪ್ರೇಮಾಭಿಮಾನಗಳಿರಲ್ವ ಅಂದರೆ ಖಂಡಿತ ಇರುತ್ತೆ. ಮನಸ್ಸು ಅದ್ಭುತವಾಗಿರುತ್ತೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಈ ಪರ್ಟಿಕ್ಯುಲರ್ ವಿಷಯಗಳಲ್ಲಿ
ಇವರು ಈ ಬಗ್ಗೋ ವಿಷಯಗಳಲ್ಲಿ ನಾವ್ಯಾಕೆ ಬಗ್ಗಬೇಕು, ಅವ್ರ ಕಡೆಯಿಂದನೇ ಬಂದು ಹೇಳಲಿ, ಆ ಕಡೆಯೇ ವ್ಯಕ್ತಿಗಳೇ ಬಂದು ಹೇಳಲಿ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಇದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ನೀವು ಉದ್ಯೋಗದಲ್ಲಾಗಿರ್ಬೋದು, ಸಾಂಸಾರಿಕ ಜೀವನದಲ್ಲಾಗಿರ್ಬೋದು, ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು, ಈ ರೀತಿ ನಿಮ್ಮ ಇಲ್ಲರುವಂತಹ ಈಗೋ ಪ್ರಾಬ್ಲಮ್ಸ್ ಅನ್ನೋದು ನಿಮ್ಮನ್ನೇ ತಿನ್ನುತ್ತೆ. ಆದ್ದರಿಂದ ಸಮಯಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಕೆಲವೊಮ್ಮೆ ಎಲ್ಲಿ ತಗ್ಗಬೇಕೋ ಅಲ್ಲಿ ತಗ್ಗಲೇಬೇಕಾಗಿರುತ್ತೆ, ಬಗ್ಗಬೇಕಾಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ವಿಷಯಗಳು ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಜೀವನವನ್ನು, ಒಂದು ಕುಟುಂಬವನ್ನು, ಒಂದು ಅದ್ಭುತವಾಗಿರುವಂತಹ ಒಂದು ಪ್ರೀತಿ ಅಭಿಮಾನಗಳನ್ನು ಪಡೆಯೋದಕ್ಕೆ ಈ ಈಗೋ ಅನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ. ಆ ಟೈಮಲ್ಲೇ ನಿಮಗೆ ಉದ್ಯೋಗದಲ್ಲಾಗಿರ್ಬೋದು, ಸಾಂಸಾರಿಕ ಜೀವನದಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಿರುತ್ತೆ. ಆ ವಿಷಯದಲ್ಲಿ ನೀವು ಪ್ರಯತ್ನಗಳು ಮಾಡಬಹುದು. ಇನ್ನು ಕಲಾರಂಗದಲ್ಲಿ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಏನಾದರೂ ಈ ಮೂವಿಯಲ್ಲಿ ಅಥವಾ ತಮ್ಮಲ್ಲಿರುವಂತಹ ಈ ನಟನ ಪ್ರದರ್ಶನೆಯನ್ನು ಟ್ಯಾಲೆಂಟನ್ನು ಗುರುತಿಸ್ಕೋಬೇಕು, ಅದರಿಂದ ಸ್ವಲ್ಪ ಈ ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಪ್ಯುಲರ್ ಆಗಬೇಕು, ಅಥವಾ ರಾಜಕೀಯ ಹುದ್ದೆಯಲ್ಲಿ ಸಮ್ ಸಾರ್ಟ್ ಆಫ್ ಏನಿರುತ್ತೆ ಒಂದು ಐಡೆಂಟಿಟಿ ಸಿಗಬೇಕು ಅನ್ನುವಂತಹ ವಿಷಯಗಳಲ್ಲಿ ಈ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳೇನಿದೆಯೋ ಅದು ಒಂದು ಜನಾಕರ್ಷಣೆಯನ್ನು, ಗುರುತಿಸುವಿಕೆಯನ್ನು ತರುತ್ತೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಶನಿ ಪರಮಾತ್ಮ ಸಪ್ತದಲ್ಲಿದ್ದಾರೆ, ರಾಹು ಸಪ್ತಮದಲ್ಲಿದ್ದಾರೆ. ಈಗ ರಾಹುವಿಗೆ ಸಂಬಂಧಪಟ್ಟಿರುವಂತಹ ಪ್ರತಿ ಶುಕ್ರವಾರ ಶ್ರೀ ದುರ್ಗಾ ಮಾತೆಗೆ ಸಂಬಂಧಪಟ್ಟಿರುವಂತಹ ಆಲಯಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಮತ್ತು ದೀಪಾರಾಧನೆ ಮಾಡೋದರಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಪ್ರತಿದಿನವೂ ಕೂಡ ರಾಹು ಜಪವನ್ನು ಮಾಡುತ್ತಾ ನಿಮ್ಮ ಪ್ರಯತ್ನಗಳು ಕಂಟಿನ್ಯೂ ಮಾಡಿದ್ರೆ ಎಕ್ಸಲೆಂಟಾಗಿ ಮತ್ತೆ ವಿವಾಹಿಕ ಜೀವನ, ವಿವಾಹ ಸಂಬಂಧಗಳನ್ನೋದು ಎಕ್ಸಲೆಂಟಾಗಿ ನಿಮಗೆ ಕೂಡಿ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.